ಯತೀಂದ್ರ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ನಿಂದಿಸುವ ನೆಪದಲ್ಲಿ 1000 ಎಡೆಗಳ ವಿಷ ಸರ್ಪ ಅಂತ ಹೇಳಿರ್ತಕ್ಕಂಥದ್ದು ನಮ್ಮಂಥ ಕೋಟ್ಯಾಂತರ ಸ್ವಯಂ ಸೇವಕರಿಗೆ ಮಾಡಿರ್ತಕ್ಕಂಥ ಅಪಮಾನ. ರಾಷ್ಟ್ರದ ವಿಚಾರಧಾರೆಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥ RSS ಬಗ್ಗೆ ಈ ರೀತಿ ದ್ವೇಷ ಬಿತ್ತುವಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇದು ಖಂಡನಾರ್ಹ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಇವತ್ತು ವಿಧವಾ ವೇತನ ಕೊಡ್ತಾ ಇಲ್ಲ, ಅಂಗವಿಕಲರ ವೇತನ ಕೊಡ್ತಾ ಇಲ್ಲ, ರೈತರುಗಳಿಗೆ ನೀರು ಕೊಡ್ತಾ ಇಲ್ಲ, ಎಲ್ಲೆಂದರಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ, ಹದಗೆಟ್ಟಿದೆ. ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಏಕಾಏಕಿ RSS ಬಗ್ಗೆ ನಿಂದನೆ ಮಾಡಿ ಅಟೆನ್ಷನ್ ಡೈವರ್ಟ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಒಣಗದ ಹಸಿ ಮಡಿಕೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಏನು ಪಿತೃಕೋಟದಲ್ಲಿ ಇವತ್ತು ಅಧಿಕಾರದಲ್ಲಿ ಇದ್ದಾರೆ, ರಾಜಕಾರಣದಲ್ಲಿ ಇದ್ದಾರೆ. ಆ ಪಿತೃಕೋಟ ಇಲ್ಲ ಅಂದ್ರೆ ಆ ಹೆಸರು ನಾಮಬಲ ಸಿದ್ದರಾಮಯ್ಯ ಅನ್ನೋ ಹೆಸರು ಇಲ್ಲ, ಏನೇನು ಇಲ್ಲ. ಜಿಲ್ಲಾ ಪಂಚಾಯತ್ ಗೆಲ್ಲಕ್ಕೂ ಅನಾಲಯಕ್ಕಾದಂಥ ವ್ಯಕ್ತಿ ಇವತ್ತು RSS ಬಗ್ಗೆ ಹೇಳಿಕೆ ಖಂಡನಾರ್ಹ. ಮೊನ್ನೆ ಚಾಮುಂಡಮ್ಮನ ದೇವಸ್ಥಾನದಲ್ಲಿ ಹೋಗಿ ಎಲ್ಲ ಇಡೀ ಸಚಿವ ಸಂಪುಟನೇ ಎಲ್ಲ ಹೋಗಿ ಒಂದು ಪೂಜಾರಿ ತಟ್ಟೆ ಕೈಯಲ್ಲಿ 2,000 ರೂಪಾಯಿ ಹಣವನ್ನು ನಾಯಕರಿಗೆ ಇಡೀ ಪ್ರಪಂಚಕ್ಕೆ ಹಣ ಆಯುಸು ಆರೋಗ್ಯ ಎಲ್ಲವನ್ನೂ ಕೊಡುತ್ತಾರೆ ಜಗನ್ಮಾತೆ. ಆ ಮಾತೆಗೆ ಹಣವನ್ನು ಏನು ದೇವರಿಗೆ ಇವರು ಗೃಹಲಕ್ಷ್ಮಿ ಹಣವನ್ನು ಕೊಡೋ ಮಟ್ಟದಲ್ಲಿ ಇವತ್ತು ಗೃಹಲಕ್ಷ್ಮಿ ಹಣ 5,000 ಕೋಟಿಯನ್ನು ನುಂಗಿ ನೀರು ಕುಡಿದಂತ ಕಾಂಗ್ರೆಸ್ ಪಕ್ಷ ಇವತ್ತು ಮಾತಾಡೋಕ್ಕೆ ನೈತಿಕತೆ ಇಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ಭ್ರಷ್ಟಾಚಾರಿಗಳನ್ನ ನಾವು ಬಲಿ ಹಾಕ್ತೀವಿ ಅಂತ ಹೇಳಿದ್ರು. ಭ್ರಷ್ಟಾಚಾರಿಗೆ ಬಲಿ ಹಾಕ್ತೀವಿ ಅಂತ ನಿಮ್ಮ ಪಕ್ಷದಲ್ಲಿ 34 ಕೇಸ್ ಇರ್ತಕ್ಕಂಥ ವ್ಯಕ್ತಿ, 4 ಲೋಕಾಯುಕ್ತ ಕೇಸ್ ಇರ್ತಕ್ಕಂಥ ವ್ಯಕ್ತಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಕೇಸ್ ಇರ್ತಕ್ಕಂಥ ವ್ಯಕ್ತಿ, CBI ವಿಚಾರಣೆಯನ್ನ ಎದುರ್ತಿರ್ತಕ್ಕಂಥ ವ್ಯಕ್ತಿ, ಇನ್ನೂ ಕ್ಲೀನ್ ಶೀಟ್ ಪಡೆಯುವಂತ ವ್ಯಕ್ತಿಗೆ ಸಚಿವ ಸಂಪುಟದ ಸ್ಥಾನ ಕೊಡ್ತೀನಿ ಅಂತಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾರ ಇದೆಯಾ? ಸರ್ಕಾರ ನಿಜವಾಗ್ಲೂ ಏನಾರ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮಾಡುವಂತ ಕೆಲಸಗಳನ್ನ ಮಾಡೋದ್ಬಿಟ್ಟು RSS ಅನ್ನ ನಿಂದನೆ ಮಾಡೋದು ತಕ್ಷಣಕ್ಕೆ ನಿಲ್ಲಿಸಬೇಕು ಅನ್ನೋದ್ರ ಉಗ್ರ ರೀತಿಯ ಹೋರಾಟವನ್ನ ರಾಷ್ಟ್ರಭಕ್ತರ ವತಿಯಿಂದ ನೀವು ಎದುರಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾರೆ. ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ದೂರನ್ನ ಕೊಟ್ಟಿದ್ದೀವಿ. ಅವ್ರು ಏನೇನು RSS ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ರು ಅದು ದ್ವೇಷ ಭಾಷಣದ ಆಜ್ಞೆಯಲ್ಲಿ ಒಂದು ಕಾನೂನು ಕ್ರಮ ಕೈಗೊಂಡು ಅವ್ರ ಮೇಲೆ FIR ಹಾಕಬೇಕು. FIR ಏನಾರು ಹಾಕ್ತೇನಂದ್ರೆ ನಾವೇ ಸ್ವತಃ ಕೋರ್ಟ್ನಲ್ಲಿ PCR ಫೈಲ್ ಮಾಡ್ತೀವಿ ಅಂತೇಳಿ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದೀವಿ.